ಈ ಹಿಂದಿನ ವಿಡಿಯೋದಲ್ಲಿ ನಾವು ಈ ವರ್ಷ ಮಕರ ಸಂಕ್ರಾಂತಿಯನ್ನು ಯಾವ ರೀತಿಯಲ್ಲಿ ನಮ್ಮೂರಲ್ಲಿ ಆಚರಿಸಿದ್ವಿ ಎಂಬುದನ್ನು ನೋಡಿದ್ವಿ. ಇಂದು ನಾವು ಈ ಹಿಂದೆ ಹೀಗೆ ನಮ್ಮ ಊರಿನಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತಿತ್ತು ಎಂಬುದನ್ನು ನೋಡೋಣ. ಇದರ ಜವಾಬ್ದಾರಿಯನ್ನು ನಮ್ಮ ತಂದೆಯವರಾದಂಥ ಎಂ ಆರ್ ಕುಬೇರಪ್ಪ, ಆತ್ಮಪ್ಪ, ನಾಗೇಂದ್ರಪ್ಪ ಮೊದಲಾದ ಕೆಲವು ಶಿಕ್ಷಕರು ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದರು. ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಮಾತ್ರ ಗ್ರಾಮಸ್ಥರಿಂದ ಒಂದಷ್ಟು ದೇಣಿಗೆಯನ್ನು ಸಂಗ್ರಹಿಸಲಾಗುತ್ತಿತ್ತು. ಇದೇ ದೇಣಿಗೆಯಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ಮತ್ತು ಅದರ ಜೊತೆ ಇಡೀ ವರ್ಷದ ದೇವಸ್ಥಾನದ ವಿದ್ಯುತ್ ಬಿಲ್, ಇತರ ಖರ್ಚುಗಳನ್ನು ನೋಡಿಕೊಳ್ಳಬೇಕಾಯಿತು. ಹಾಗಾಗಿ ಗ್ರಾಮಸ್ಥರಿಂದ ಸಿಗುವ ಅಲ್ಪ ಸ್ವಲ್ಪ ವಂತಿಕೆಯನ್ನು ಸಂಗ್ರಹಿಸ್ತಾ ಇದ್ದರು. ಈ ಸಂಗ್ರಹವಾದಂಥ ಹಣದಲ್ಲೇ ಮೊದಲು ಸಂಕ್ರಾಂತಿ ಹಬ್ಬಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದರು. ಮುಖ್ಯವಾಗಿ ಸಂಕ್ರಾಂತಿ ಹಬ್ಬದ ಪ್ರಸಾದವಾದಂಥ ನಾವು ಏನು ಎಳ್ಳು, ಬೆಲ್ಲದ ಪ್ಯಾಕೆಟ್ಗಳನ್ನು ರೆಡಿ ಮಾಡಲು ಸಾಮಗ್ರಿಗಳನ್ನು ತರಲಾಗುತ್ತಿತ್ತು. ಎಳ್ಳು, ಬೆಲ್ಲ, ಕಡಲೆ, ಶೇಂಗಾ ಮತ್ತು ಕೊಬ್ಬರಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಸಂಗ್ರಹ ಮಾಡಲಾಗುತ್ತಿತ್ತು. ಇದನ್ನು ನಮ್ಮ ಮನೆಯಲ್ಲಿ ಮುಖ್ಯವಾಗಿ ಇದನ್ನೆಲ್ಲ ರಾಶಿಯನ್ನು ಹಾಕಿಬಿಟ್ಟು ಅದನ್ನೆಲ್ಲ ಮಿಶ್ರಣವನ್ನು ಮಾಡಿ ನಂತರ ಇದನ್ನು ನಾವು ಪ್ಯಾಕೆಟ್ಗಳನ್ನು ಮಾಡೋದಕ್ಕೆ, ಪೊಟ್ಟಣವನ್ನು ಕಟ್ಟೋದಕ್ಕೆ ನಮ್ಮ ಮಲ್ಲಡಳ್ಳಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರನ್ನು ಬಳಸಿಕೊಳ್ಳಲಾಗುತ್ತಿತ್ತು. ಆ ವಿದ್ಯಾರ್ಥಿನಿಯರು ಬಂದು ನಮ್ಮ ಮನೆಯಲ್ಲಿ ಇದನ್ನು ಪೊಟ್ಟಣಗಳನ್ನು ಕಟ್ಟಿ ಪಿನ್ನನ್ನು ಹೊಡೆದು ಇಡುತ್ತಾಯಿದ್ರು. ನಂತರ ನಮ್ಮ ಆ ಸಂಕ್ರಾಂತಿಯ ಹಿಂದಿನ ರಾತ್ರಿ ನಡೆಯುವ ಅಖಂಡ ಭಜನೆಗಾಗಿ, ಮುಖ್ಯವಾಗಿ ಆ ಭಜನೆಯಲ್ಲಿ ಪಾಲ್ಗೊಳ್ಳುವ ಭಕ್ತರ ಭಜನಾರ್ಥಿಗಳ ಒಂದು ಕಾರ್ಯಕ್ರಮಕ್ಕಾಗಿ ಮುಖ್ಯವಾಗಿ ಟೀ ವ್ಯವಸ್ಥೆ ಆಗಬೇಕಿತ್ತು ಮತ್ತು ಉರಿದ ಮಂಡಕ್ಕಿಯ ವ್ಯವಸ್ಥೆಯನ್ನು ಮಾಡಬೇಕಾಯಿತು. ಅದಕ್ಕಾಗಿ ಆ ಎರಡು ಸಾಮಗ್ರಿಗಳು ಕೂಡ ನಮ್ಮ ಮನೆಗೆ ಬರ್ತಾಯಿತ್ತು. ಆ ಎರಡು ಸಾಮಗ್ರಿಗಳಲ್ಲಿ ಸುಮಾರು ರಾತ್ರಿ 12 ಗಂಟೆಯಷ್ಟೊತ್ತಿಗೆ ಟೀಯನ್ನು ನಮ್ಮ ತಾಯಿಯವರು ಕಾಸುತ್ತಾಯಿದ್ರು. ಟೀ ಸಾಮಾನ್ಯವಾಗಿ ಒಂದು ಕೊಡಪಾನದಷ್ಟು, ಸ್ಟೀಲ್ ಕೊಡಪಾನದಷ್ಟು ಟೀಯನ್ನು ಕಾಸಲಾಗುತ್ತಿತ್ತು. ಅವರಿಗೆ ಕುಡಿಯಲು ಲೋಟಗಳನ್ನು ವ್ಯವಸ್ಥೆ ಮಾಡಿ ಆ ಸ್ಟೀಲಿನ ಕೊಡಪಾನದಲ್ಲಿ ಕಾಸಿದಂಥ ಟೀಯನ್ನು ಅಷ್ಟು ಹೊತ್ತಿಗೆ ತೆಗೆದುಕೊಂಡು ದೇವಸ್ಥಾನಕ್ಕೆ ತೆರಳುತ್ತಾಯಿದ್ರು. ಅಲ್ಲಿ ದೇವಸ್ಥಾನದಲ್ಲಿ ಆ ಟೀಯನ್ನು ಅಲ್ಲಿ ಭಜನಾರ್ಥಿಗಳಿಗೆ ವಿತರಣೆಯನ್ನು ಮಾಡಲಾಗುತ್ತಿತ್ತು. ನಂತರ ಸುಮಾರು 2-3 ಗಂಟೆಯಷ್ಟೊತ್ತಿಗೆ ಅಲ್ಲಿ ನಮ್ಮ ಮನೆಯಲ್ಲಿ ಮಂಡಕ್ಕಿಯನ್ನು ಹುರಿದು ಆ ಮಂಡಕ್ಕಿಯನ್ನು ಕೂಡ ಚೀಲದಲ್ಲಿ ಹಾಕಿಬಿಟ್ಟು ಆ ಚೀಲವನ್ನು ದೇವಸ್ಥಾನಕ್ಕೆ ಕಳಿಸಲಾಗುತ್ತಿತ್ತು. ಅಲ್ಲಿ ಭಜನೆಯನ್ನು ಮಾಡ್ತಕ್ಕಂಥವರಿಗೆ ಆ ಮಂಡಕ್ಕಿಯನ್ನು ನೀಡಿಬಿಟ್ಟು ಅವರ ನಿದ್ದೆಯನ್ನು, ಅವರ ಹಸಿವನ್ನು ನೀಗಿಸಲಾಗುತ್ತಿತ್ತು. ನಂತರ ಈ ರೀತಿಯಲ್ಲಿ ಅಖಂಡ ಭಜನೆಯು ಸುಮಾರು 5-6 ಗಂಟೆವರೆಗೂ ಬೆಳಗಿನ ಜಾವ ತನಕ ನಡೆಯುತ್ತಿತ್ತು. ನಂತರ ಅಲ್ಲಿ ವಿಶೇಷವಾದಂಥ ಪೂಜೆ, ಸಂಕ್ರಾಂತಿಯ ಪ್ರಥಮವಾದಂಥ ಪೂಜೆಯು ನಡೆಯುತ್ತಿತ್ತು. ನಂತರದ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಆ ಶಿಕ್ಷಕರೆಲ್ಲ ಏನು ಹಿರಿಯ ಶಿಕ್ಷಕರು ಪಾಲ್ಗೊಳ್ತಾಯಿದ್ರು ಸಂಕ್ರಾಂತಿಯ ಕಾರ್ಯಕ್ರಮದಲ್ಲಿ, ಎಲ್ಲರೂ ನಮ್ಮ ಮನೆಯಲ್ಲಿ ಸೇರ್ತಾಯಿದ್ರು. ನಮ್ಮ ಮನೆಯಲ್ಲಿ ಅವರಿಗೆಲ್ಲರಿಗಾಗಿ ಮಂಡಕ್ಕಿ ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಗುತ್ತಿತ್ತು. ಎಲ್ಲ ಶಿಕ್ಷಕರು ಮಂಡಕ್ಕಿ ತಿಂಡಿಯನ್ನು ತಿಂದು ಏನು ನಾವು ಪೊಟ್ಟಣಗಳನ್ನು ಕಟ್ಟಲಾಗಿತ್ತು ಆ ಪೊಟ್ಟಣಗಳನ್ನು ಎಲ್ಲರೂ ಒಂದಿಷ್ಟು ಚೀಲಗಳಿಗೆ ತುಂಬಿಕೊಂಡು ಎಲ್ಲ ಶಿಕ್ಷಕರು ಸೇರಿಕೊಂಡ 8-10 ಜನ ಶಿಕ್ಷಕರು ಒಂದೊಂದು ನಮ್ಮ ಊರಿನ ಬೇರೆ ಬೇರೆ ಗ್ರಾಮದ ಬೀದಿಗಳಿಗೆ ತೆರಳಲು ತೀರ್ಮಾನವನ್ನು ತೆಗೆದುಕೊಂಡು ಕೆಲವು ವಿದ್ಯಾರ್ಥಿಗಳ ಸಹಾಯವನ್ನು ಪಡೆದು ಬೀದಿಗಳಿಗೆ ಹೋಗುತ್ತಿದ್ದರು. ಆ ಬೀದಿಗಳಲ್ಲಿ ನಮ್ಮ ಊರಿನ ಯಾವುದೇ
ಜಾತಿ ಮತ ಧರ್ಮದ ಭೇದವಿಲ್ಲದೆ ಎಲ್ಲ ಮನೆಗಳಿಗೂ ಒಂದೊಂದು ಸಂಕ್ರಾಂತಿಯ ಪ್ರಸಾದವನ್ನು, ರಂಗನಾಥ ಸ್ವಾಮಿಯ ಪ್ರಸಾದವನ್ನು ಪ್ರತಿಯೊಂದು ಮನೆಗೂ ವಿತರಣೆಯನ್ನು ಮಾಡಲಾಗುತ್ತಿತ್ತು. ಇಲ್ಲಿ ಯಾವುದೇ ಧರ್ಮ, ಜಾತಿ, ಯಾವುದೇ ಭೇದವಿಲ್ಲದೆ ಪ್ರತಿಯೊಬ್ಬ ಮನೆಗೂ ಕೂಡ ಅವರು ದೇಣಿಗೆ ಎನ್ನುವಂತೆ ನೀಡಿರಲಿ ನೀಡದೇ ಇರಲಿ ಎಲ್ಲರ ಮನೆಗೂ ಇದನ್ನು ತಲುಪಿಸಲಾಗುತ್ತಿತ್ತು. ಈ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬ ಹಿಂದೆ ನಡೆಯುತ್ತಾ ಇತ್ತು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಕೊಡಿ.